ಚನ್ನಪಟ್ಟಣ ಕಣದಿಂದ ಕುಮಾರಸ್ವಾಮಿ ಸರಿದ ಮೇಲೆ ಆ ಕ್ಷೇತ್ರದ ಮೇಲೆ ಹಲವರ ಕಣ್ಣು ಬಿದ್ದಿದೆ. ನಮಗೆ ಟಿಕೆಟ್ ಸಿಗುತ್ತೆ ಅಂತ ಆಕಾಂಕ್ಷಿಗಳು ಕಾಯ್ತಾ ಇರುವಂತಹ ಹೊತ್ತಲ್ಲಿ ಸಿಪಿ ಯೋಗೇಶ್ವರ್ ಬಾಂಬ್ ಸಿಡಿಸಿದ್ದಾರೆ. ಏನ್ ಹೇಳಿದ್ರು ಹಾಗಿದ್ರೆ ನೋಡ್ತಾ ಹೋಗೋಣ. ಚನ್ನಪಟ್ಟಣಕ್ಕಾಗಿ ಸಿಪಿ ಯೋಗೇಶ್ವರ್ ಫೈಟ್. ನಾನೇ ಅಭ್ಯರ್ಥಿಯಾಗ್ತೀನಿ ಎಂದಿದ್ದೇಕೆ ಸಿಪಿವೈ. ಚನ್ನಪಟ್ಟಣ ಬೈ ಎಲೆಕ್ಷನ್ ರಣಕಣ ರಂಗೇರಿದೆ. ದಿನಾಂಕ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ ಹಾಗೂ ದೋಸ್ತಿ ನಾಯಕರು ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲಕ್ಕೀಗ ಸಿಪಿ ಯೋಗೇಶ್ವರ್ ಸೂಚ್ಯವಾಗಿ ನಾನೇ ಎಂದಿದ್ದಾರೆ. ಕಳೆದ ವಾರ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿದ್ದೇನೆ, ನನ್ನನ್ನೇ ನಿಲ್ಲಿಸುವಂತೆ ಹೇಳಿದ್ದಾರೆ. ಇದಕ್ಕೆ ಅಧಿಕೃತ ಅನುಮೋದನೆ ಅವರೇ ಕೊಡಬೇಕು ಅಂತ ಚನ್ನಪಟ್ಟಣದಲ್ಲಿ ಮಾಜಿ ಸಚಿವ ಯೋಗೇಶ್ವರ್ ಹೇಳಿದ್ರು. ಹೀಗಾಗಿ ಕುಮಾರಸ್ವಾಮಿ ನಿರ್ಧಾರದ ಮೇಲೆ ಸಿಪಿವೈ ಮೈತ್ರಿ ಟಿಕೆಟ್ ಭವಿಷ್ಯ ನಿರ್ಧಾರ ಆಗಲಿದೆ. ನನಗೂ ಹೇಳಿದ್ದಾರೆ, ನೀವು ಹೋಗಿ ಎಲ್ಲರನ್ನೂ ನಮ್ಮ ಪ್ರಮುಖವಾದಂಥ ಮುಖಂಡರ ಜೊತೆ ಮಾತಾಡಿಸಿ ಎಲ್ಲರನ್ನೂ ಅಂತ ಹೇಳಿದ್ದಾರೆ. ಮತ್ತೆ ಸೂಚ್ಯವಾಗಿ ನನ್ನೇ ನಿಂತ್ಕೋಬೇಕು ಅಂತಲೂ ಹೇಳಿದ್ದಾರೆ. ನಾನು ಕೂಡ ಈಗ ಅವರಿಂದ ಒಂದು ಅನುಮೋದನೆ ಕಾಯ್ತಾ ಇದ್ದೀನಿ. ನಿಂತ್ಕೊಳ್ಳೋದು ಅನ್ನೋದು ಬೇಡ, ಅವ್ರು ಕ್ಲಿಯರ್ ಆಗಿ ನೀವೇ ಹೇಳ್ಬಿಡಿ ಸರ್, ಬಂದು ಒಂದು ಮಾಧ್ಯಮಕ್ಕೆ ಹೇಳಿ ಅಂತ ಹೇಳಿದ್ದೀನಿ. ಮಾಧ್ಯಮಕ್ಕೆ ಹೇಳಿ ಅಧಿಕೃತವಾಗಿ ಘೋಷಣೆ ಆಗೋದು ಪಾರ್ಟಿನಲ್ಲಿ. ಅದು ಟಿಕೆಟ್ ಸಿಗದಿದ್ರೆ ಪಕ್ಷೇತರರಾಗಿ ಸಿಪಿವೈ ಕಣಕ್ಕೆ. ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಚಿಂತನೆಯಲ್ಲಿರುವ ಯೋಗೇಶ್ವರ್ಗೆ ಟಿಕೆಟ್ ಮಿಸ್ ಆದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಅದಕ್ಕಾಗಿ ವೈಯಕ್ತಿಕ ಶಕ್ತಿ ವೃದ್ಧಿಗೆ ಯೋಗೇಶ್ವರ್ ಮುಂದಾಗಿದ್ದಾರೆ. ಹೀಗಾಗಿ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶಿಸಲು ಮಾಜಿ ಸಚಿವ ಯೋಗೇಶ್ವರ್ ಸಜ್ಜಾಗಿದ್ದಾರೆ. ಇದಕ್ಕಾಗಿ ಸೋಮವಾರದಿಂದ ಚುನಾವಣಾ ಸಿದ್ಧತೆಗೆ ತಯಾರಿ ಕೂಡ ನಡೆಸಿದ್ದು ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರಾ ಎನ್ನಲಾಗ್ತಿದೆ. ಇಬ್ಬರಲ್ಲಿ ಮೂರನೆಯವರಿಗೆ ಸಿಗುತ್ತಾ ಲಾಭ? ಈಗಾಗಲೇ ಚನ್ನಪಟ್ಟಣಕ್ಕಾಗಿ ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಬಿಗ್ ಫೈಟ್ ಇದೆ. ಇಂತಹ ಹೊತ್ತಲ್ಲಿ ಟಿಕೆಟ್ ಸಿಗದಿದ್ರೆ ಸಿಪಿವೈ ಪಕ್ಷೇತರರಾಗಿ ಸ್ಪರ್ಧಿಸಿ ಇಬ್ಬರ ನಡುವಿನ ಲಾಭ ಪಡೆಯುವ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಮೈತ್ರಿ ಅಭ್ಯರ್ಥಿ ಆದರೆ ಸಿಪಿವೈಗೆ ಎಚ್ಡಿಕೆ ಬಲ ಸಿಗಲಿದೆ. ಸಿಪಿವೈ ವೈಯಕ್ತಿಕ ವರ್ಚಸ್ಸಿನ ಜೊತೆಗೆ ಯಾರೇ ಸಪೋರ್ಟ್ ಮಾಡಿದ್ರೂ ಗೆಲ್ಲೋ ಸಾಧ್ಯತೆ ಹೆಚ್ಚಿದೆ. ಇತ್ತ ಜಿಲ್ಲೆಯಲ್ಲಿ ಜೆಡಿಎಸ್ ಅಸ್ತಿತ್ವವನ್ನ ಅಳಿಸಲು ಡಿಕೆ ಬ್ರದರ್ಸ್ ಮುಂದಾಗಿದ್ದು ಟಿಕೆಟ್ ಮಿಸ್ ಆಗಿ ಮೈತ್ರಿ ವಿರುದ್ಧ ಸಿಪಿವೈ ರೆಬಲ್ ಆದ್ರೆ ಯೋಗೇಶ್ವರ್ ಬೆನ್ನಿಗೆ ಡಿಕೆ ಶಿವಕುಮಾರ್ ನಿಲ್ಲುವ ಸಾಧ್ಯತೆ ಇದೆ. ಪ್ರತಿ ಚುನಾವಣೆಯಲ್ಲಿ ನನ್ನ ಗ್ರಾಫ್ ಏರುತ್ತಿದೆ ಎಂದಿರುವ ಸಿಪಿವೈಗೆ ಟಿಕೆಟ್ ಕೊಡುವ ನಿರ್ಧಾರವನ್ನ ಎಚ್ಡಿಕೆ ನಿರ್ಧರಿಸಲಿದ್ದಾರೆ. ಕೊನೆ ಕ್ಷಣದಲ್ಲಿ ಮೈತ್ರಿ ಟಿಕೆಟ್ ಯಾರ ಪಾಲಾಗುತ್ತೆ ಅನ್ನೋದು ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.